ಹಲೋ ಎವ್ರಿವನ್. ಸಂಕ್ರಮಣ ಸುಗ್ಗಿ ಹಬ್ಬ ಅಂತ ಎಲ್ಲಾ ತರದ ಹೊಸ ಕಾಳು, ಎಲ್ಲಾ ತರದ ಹಸಿರು ಸೊಪ್ಪು ಇಂದ ಬಜ್ಜಿ ಪಲ್ಯ ಮಾಡಲು 1 ಬಟ್ಲ ಅವರೆಕಾಳು, 1 ಬಟ್ಲ ತೊಗರಿ ಕಾಳು, 1 ಬಟ್ಲ ಕಡಲೆ ಕಾಳು, 1 ಬಟ್ಲ ವಟಾಣಿ ಕಾಳು, 2 ಗಜ್ರಿ ಚಿಕ್ಕ ಪೀಸ್ಗಳನ್ನಾಗಿ ಗಜ್ರಿಯನ್ನು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 4 ಕಟ್ಟು ಮೆಂತ್ಯ ಪಲ್ಯನ ತಗೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 3 ಕಟ್ಟು ಪಾಲಕ್ ಪಲ್ಯನ ತಗೊಂಡು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 1 ಕಟ್ಟು ಹುರುಳಿ ತಪ್ಪಲನ್ನು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 2 ಕಟ್ಟು ಚಿಕ್ಕ ಪಲ್ಯನು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವರೆಕಾಳು ಮತ್ತು ತೊಗರಿ ಕಾಳನ್ನ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟಿದ್ದೀನಿ. ವಟಾಣಿ ಮತ್ತು ಕಡಲೆ ಕಾಳು ಶೇಂಗಾ ಹಸಿ ಇರೋದ್ರಿಂದ ಸ್ವಲ್ಪನೇ ಬೇಯಿಸ್ಕೊತಾ ಇದ್ದೀನಿ. ತೊಗರಿ ಕಾಳು ಮತ್ತು ಅವರೆಕಾಳು ಒಣ ಇರೋದ್ರಿಂದ ಅದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೆ ಕುದಿಸ್ಕೊಂಡ್ಬಿಟ್ಟು 2 ಚಮಚದಷ್ಟು ಖಾರದ ಪುಡಿ, ಅರ್ಧ ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೋನ ಹೆಚ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇವೆಲ್ಲ ಕಾಳುಗಳನ್ನ ಚೆನ್ನಾಗಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಎಣ್ಣೆಯಲ್ಲೇ ಚೆನ್ನಾಗಿ ಖಾರ ಉಪ್ಪ ಚೆನ್ನಾಗಿ ಹತ್ಕೊಳ್ಳುವ ತನಕ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಮತ್ತೊಂದು ಬೌಲಿಗೆ 4-5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡ್ಬಿಟ್ಟು ಎಲ್ಲಾ ಕಾಯಿ ಪಲ್ಯಗಳನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಈ ಕಾಯಿ ಪಲ್ಯನ ಚೆನ್ನಾಗಿ ಒಗ್ಗರಣೆ ಹಾಕೋತಾ ಇದ್ದೀನಿ. 12 ಹಸಿ ಮೆಣಸಿನಕಾಯಿನ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಕುಟ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಕುಟ್ಟುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಕುಟ್ಟಿದ್ದೀನಿ. ಕುಟ್ಕೊಂಡಿರುವ ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಮಚದಷ್ಟು ಅರಿಶಿನ, 1 ಟೊಮ್ಯಾಟೊ ಹಾಕಿಕೊಂಡು ಈ ತಪ್ಪಲ ಎಲ್ಲ ಮೆತ್ತಗಾಗೋವರೆಗೆ ಕುದಿಸ್ಕೊತಾ ಇದ್ದೀನಿ. ಜೊತೆಗೆ ಗಜ್ರಿನೂ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. 5-6 ಬಟ್ಟು ಹಸಿ ಹುಣಸೆಕಾಯನ್ನ ಕುದಿಸ್ಕೊಂಡ್ಬಿಟ್ಟು ಅದರ ರಸನ ಹಿಂಡ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ. ತಪ್ಪಲ ಎಲ್ಲ ಬೆಂದಿಂದ ಮೊದಲು ಒಗ್ಗರಣೆ ಹಾಕೊಂಡಿದ್ದ ಕಾಳುಗಳನ್ನೆಲ್ಲ ಬೆಂದಿರುವ ಸೊಪ್ಪಿಗೆ ಹಾಕೋತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಎಲ್ಲವೂ ಚೆನ್ನಾಗಿ ಕುದ್ದಿಂದ 1 ಬಟ್ಲದಷ್ಟು ಕಡಲೆ ಹಿಟ್ಟನ್ನು ತಗೊಂಡ್ಬಿಟ್ಟು 1 ಗ್ಲಾಸ್ನಷ್ಟು ನೀರನ್ನು ತಗೊಂಡ್ಬಿಟ್ಟು ತಣ್ಣೀರಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಈ ಪಲ್ಯಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಟೇಸ್ಟಿ ಆದ ಎಲ್ಲ ಪಲ್ಯದಿಂದ ತಯಾರು ಮಾಡಿದ ಬಜ್ಜಿ ಪಲ್ಯ ರೆಡಿ ಆಗುತ್ತೆ. ಎಲ್ಲವೂ ಕುದ್ದಾಗ ಲಾಸ್ಟ್ ಸ್ಟೆಪ್ಪಿಗೆ 1 ಚಮಚ ಗರಂ ಮಸಾಲೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಕೆಳಗಿಳಿಸ್ಬಿಟ್ರೆ ಸಜ್ಜಿ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ಯಾವುದರ ಜೊತೆನೂ ತಿನ್ಕೋಬಹುದು. ತರದ ಕಾಳು ಮತ್ತು ಸೊಪ್ಪಿನಿಂದ ತಯಾರಾದ ಬಜ್ಜಿ ಪಲ್ಯನ ನೀವು ಟ್ರೈ ಮಾಡಿ.